ನಮಸ್ಕಾರ ವೀಕ್ಷಕರೇ, ನಾನು ಸೋಮಶೇಖರ್. ದಸರಾ ಮಹೋತ್ಸವದ 5ನೇ ದಿನಕ್ಕೆ ಎಲ್ಲರಿಗೂ ಭಾಷೆ 4ನೇ ದಿನದ ಖುಷಿ ಹಾಗೂ 5ನೇ ದಿನದ ಸ್ಕಂದ ದೇವಿಯ ಕೆಲವು ವಿಚಾರಗಳನ್ನ ಹಾಗೂ ಚಾಮುಂಡೇಶ್ವರಿಯ ಬಗ್ಗೆ ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೇನೆ. ಕೂಷ್ಮಾಂಡ ದೇವಿಯ ಆರಾಧನೆ ನಿನ್ನೆಯಷ್ಟೇ ನಾವು ಮಾಡಿದ್ದೇವೆ. ಪತಿತ ಭಾವನೆ ಪರಮೇಶ್ವರನು ಈ ಧರೆಯಲ್ಲಿ ಬ್ರಹ್ಮ ಮುಖದಲ್ಲಿ ಅವತರಿಸಿ ಜ್ಞಾನ ಯೋಗದ ಮೂಲಕ ಇಡೀ ಜಗತ್ತನ್ನ ಭಾವನೆ ಮಾಡ್ತಾ ಇದ್ದಾನೆ. ಶಿವನಿಗೆ ಸಹಯೋಗಿ ಆತ್ಮಗಳಾದ ಶಿವಶಕ್ತಿಯರನ್ನ ನವರಾತ್ರಿಯಲ್ಲಿ ದೇವಿಯರ ರೂಪದಲ್ಲಿ ಪೂಜೆಯನ್ನ ಮಾಡ್ತೇವೆ. ಈ ದೇವಿ ಅಷ್ಟ ಭುಜಗಳು ಉಳ್ಳವರಾದ್ದರಿಂದ ಕಮಂಡಲ, ಧನುಷ, ಬಾಣ, ಕಮಲ, ಅಮೃತ, ತುಂಬಿದ ಕಲಶ, ಚಕ್ರ ಮತ್ತು ಗದೆಯನ್ನ ತನ್ನ 8 ಹಸ್ತಗಳಲ್ಲಿ ಧರಿಸಿದ್ದಾಳೆ. ಕೂಷ್ಮಾಂಡ ದೇವಿಗೆ ಬೂದು ಕುಂಬಳಕಾಯಿ ಬಲಿಯೇ ಅತ್ಯಂತ ಪ್ರಿಯವಾಗಿದೆ. ತನ್ನನ್ನು ತಾನು ಸಂಪೂರ್ಣ ಭಗವಂತನಿಗೆ ಅರ್ಪಣೆಯಾಗುವುದರ ಸಂಕೇತವಾಗಿ ಕೂಷ್ಮಾಂಡ ದೇವಿಗೆ ಅಷ್ಟಭುಜಗಳು ಅಷ್ಟಶಕ್ತಿಗಳ ಪ್ರಾಪ್ತಿಯ ಸಂಕೇತವಾಗಿದೆ. ಚಕ್ರವು ಸೃಷ್ಟಿ ಚಕ್ರವೇ ಆಗಿದೆ. ಇದು ಕೂಷ್ಮಾಂಡ ದೇವಿಯ ಕೆಲವು ವಿಷಯಗಳು. ಈಗ ಸ್ಕಂದ ಮಾತಾ ದೇವಿ ಅಥವಾ ಗಾಯತ್ರಿ ದೇವಿ ವಿಷಯವನ್ನ ಚೂರ್ತಿಳ್ಕೊಳ್ಳೋಣ. ತ್ರಿನೇತ್ರಿ, ತ್ರಿಕಾಲದರ್ಶಿಯಾದ ಪರಮಪಿತ ಪರಮಾತ್ಮ ಶಿವನು ಭೂಮಿಗೆ ಅವತರಿಸಿ ಆಧ್ಯಾತ್ಮಿಕ ಜ್ಞಾನವನ್ನು ನೀಡಿ 3ನೇ ಕಣ್ಣನ್ನ ತೆರೆಸಿದ್ದಾನೆ. ಶಿವನ ಈ ಕಾರ್ಯದಲ್ಲಿ ಸಹಯೋಗಿ ಆತ್ಮಗಳಾದ ಶಿವಶಕ್ತಿಯರನ್ನ ನವರಾತ್ರಿಯಲ್ಲಿ ದೇವಿಯ ರೂಪದಲ್ಲಿ ಆರಾಧಿಸಲಾಗುತ್ತೆ. ಈ ನವರಾತ್ರಿಯ ನವದೇವಿಯರನ್ನ ಹೊಸ ಪ್ರಾಪ್ತಿಗಾಗಿ ಪೂಜಿಸ್ತೀವಿ. ಷಣ್ಮುಖ ಸ್ಕಂದನ ಮಾತೆಯಾದ್ದರಿಂದ ಸ್ಕಂದ ಮಾತಾ ಹೆಸರು ಬಂದಿದೆ. 4 ಭುಜ 4 ಹಸ್ತಯುಕ್ತ ಮಾತೆಯಾದ ಸಿಂಹವಾಹಿನಿಯಾಗಿದ್ದಾಳೆ. ಸ್ಕಂದ ಮಾತೆಯ ಉಪಾಸನೆಯಿಂದ ಬಾಲರೂಪಿ ಸುಬ್ರಹ್ಮಣ್ಯ ಸ್ವಾಮಿಯ ಉಪಾಸನೆ ಕೂಡ ತಾನಾಗಿಯೇ ಆಗುತ್ತದೆ. ಕಾಮ ವಿಕಾರವನ್ನ ಗೆದ್ದಿರುವ ಸಂಕೇತವಾಗಿ ಈ ದೇವಿಯರನ್ನ ಪೂಜಿಸಲಾಗುತ್ತೆ. ವಿಷಯ ವಿಕಾರದಲ್ಲಿ ಮುಳುಗಿರುವ ಮನುಷ್ಯರನ್ನ ವಿಕಾರದಿಂದ ಬಿಡಿಸಿ ಅವರನ್ನ ದುಃಖದಿಂದ ದೂರ ಮಾಡಿ ಎಲ್ಲರ ಮನಸ್ಸನ್ನ ಹರ್ಷಿತವನ್ನಾಗಿ ಮಾಡುವಂತಹ ಖುಷಿಯ ವರದಾನವನ್ನ ಹಂಚುವಂತಹ ಆನಂದಮಯ ಸೇವೆಯ ಸಂಕೇತವೇ ಗಾಯತ್ರಿ ದೇವಿ. ಚತುರ್ಭುಜಗಳು 4 ಯುಗಗಳನ್ನ ತಿಳಿಸುತ್ತವೆ. ಸಿಂಹವಾಹಿನಿ ಧೈರ್ಯ ಮತ್ತು ಸಾಹಸದ ಸಂಕೇತವಾಗಿದೆ. ನಾವು ಈಗ ಚಾಮುಂಡಿ ಬೆಟ್ಟ ಅದರ ವಿಷಯವಾಗಿ, ಆ ದೇವಾಲಯದ ವಿಷಯವಾಗಿ ಸ್ವಲ್ಪ ವಿಚಾರವನ್ನ ತಿಳ್ಕೊಳ್ಳೋಣ. ಚಾಮುಂಡಿ ಬೆಟ್ಟ ಮೈಸೂರು ನಗರಕ್ಕೆ ಹೊಂದಿಕೊಂಡಂತೆ ಅದು ಆಗ್ನೇಯಕ್ಕೆ ಪೂರ್ವಾಭಿಮುಖವಾಗಿ ಹಬ್ಬಿ ನಿಂತಿರುವ ಬೆಟ್ಟ ಆಗಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 1062 ಮೀಟರ್, ಅಂದರೆ 3489 ಅಡಿ ಎತ್ತರದಲ್ಲಿ ಇದೆ. ಬೆಟ್ಟದ ಮೇಲೆ ಚಾಮುಂಡೇಶ್ವರಿ ದೇವಾಲಯ ಇದೆ. ಈ ಬೆಟ್ಟಕ್ಕೆ ನಾವು ಚಾಮುಂಡಿ ಬೆಟ್ಟ ಅನ್ನೋ ಒಂದು ಹೆಸರಿನಿಂದ ಕರೀತೀವಿ. ಈ ಬೆಟ್ಟವು ಅದರ ಶಿಖರಕ್ಕೆ ಹೋಗಲು 1008 ಪ್ರಾಚೀನ ಕಲ್ಲಿನ ಮೆಟ್ಟಿಲುಗಳಿಂದ ಕೂಡಿದೆ. ಶಿಖರಕ್ಕೆ ಸರಿಸುಮಾರು ಅರ್ಧದಷ್ಟು ದೂರದಲ್ಲಿ ಶಿವನ ವಾಹನ ನಂದಿಯ ಪ್ರತಿಮೆ ಇದೆ. ಇದು 4.9 ಮೀಟರ್ ಎತ್ತರ ಮತ್ತು 7.6 ಮೀಟರ್ ಉದ್ದ ಇದೆ. ಕಪ್ಪು ಗ್ರಾನೈಟ್ನ ಒಂದೇ ಕಲ್ಲಿನಿಂದ ಇದನ್ನ ಕೆತ್ತಲಾಗಿದೆ. ಈ ದೇವಾಲಯ ಚತುಷ್ಕೋನ ರಚನೆಯನ್ನ ಹೊಂದಿಕೊಂಡಿದೆ. ಬಲಗೈಯಲ್ಲಿ ಖಡ್ಗ ಮತ್ತು ಎಡಗೈಯಲ್ಲಿ ನಾಗರ ಹಾವನ್ನ ಹೊಂದಿರುವ ಮಹಿಷಾಸುರನ ಪ್ರತಿಮೆಯು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ. ದೇವಾಲಯದ ಗರ್ಭಗುಡಿಯೊಳಗೆ ಚಾಮುಂಡೇಶ್ವರಿಯ ಕೆತ್ತನೆಯ ವಿಗ್ರಹವಿದೆ. ಅವಳು ತನ್ನ ಬಲ ಹಿಮ್ಮಡಿಯನ್ನ 7 ಚಕ್ರಗಳಲ್ಲಿ ಅತ್ಯಂತ ಕೆಳಭಾಗಕ್ಕೆ ಒತ್ತಿ ಕುಳಿತಿದ್ದಾಳೆ ದೇವಿ. ಈ ಅಡ್ಡ ಕಾಲಿನ ಯೋಗ ಭಂಗಿಯು ಶಿವನ ಭಂಗಿಯನ್ನ ಪ್ರತಿಧ್ವನಿಸುತ್ತದೆ. ಈ ಶಕ್ತಿಯುತ ಯೋಗ ಭಂಗಿಯನ್ನ ಕರಗತ ಮಾಡಿಕೊಂಡರೆ ಬ್ರಹ್ಮಾಂಡದ ಹೆಚ್ಚುವರಿ ಆಯಾಮದ ನೋಟವನ್ನ ಒದಗಿಸುತ್ತದೆ ಅಂತ ಹೇಳಿ ಭಕ್ತರು ನಂಬಿಕೊಂಡಿದ್ದಾರೆ. ಈ ದೇವಾಲಯವನ್ನ ಶಕ್ತಿಪೀಠವೆಂದು ಪರಿಗಣಿಸಲಾಗಿದೆ ಮತ್ತು 18 ಶಕ್ತಿಪೀಠಗಳಲ್ಲಿ ಇದು ಕೂಡ ಒಂದು.
ಪುರಾಣ ಕಾಲದಲ್ಲಿ ಈ ಪ್ರದೇಶವನ್ನ ಕ್ರೌಂಚಪುರಿ ಅಂತ ಕೂಡ ಕರೀತಾ ಇದ್ರು. ಇದನ್ನ ಕ್ರೌಂಚಪೀಠ ಅಂತ ಕೂಡ ಕರೀತಾರೆ. ಶಿವನ ಪತ್ನಿ ಸತಿಯ ಕೂದಲು ಇಲ್ಲಿ ಬಿದ್ದಿದೆ ಎಂದು ಹೇಳಲಾಗಿದೆ. ಈ ದೇವಾಲಯವು ಆಷಾಢ ಶುಕ್ರವಾರ, ನವರಾತ್ರಿ ಮತ್ತು ಅಮ್ಮನವರ ವರ್ಧಂತಿ ಮುಂತಾದ ಹಬ್ಬಗಳ ಆಚರಣೆಗಳಿಗಾಗಿ ಪ್ರಸಿದ್ಧಿಯಾಗಿದೆ. ಆಷಾಢ ಮಾಸದಲ್ಲಿ ಶುಕ್ರವಾರವನ್ನ ವಿಶೇಷವಾಗಿ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ವೇಳೆಯಲ್ಲಿ ಲಕ್ಷಾಂತರ ಜನರು ದರ್ಶನಕ್ಕಾಗಿ ಬರ್ತಾರೆ. ಮಹಾರಾಜರು ದೇವಿಯ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ದಿನವನ್ನ ಚಾಮುಂಡಿ ಜಯಂತಿ ಎಂದು ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ದೇವಿಯ ಮೂರ್ತಿಯನ್ನ ಚಿನ್ನದ ಪಲ್ಲಕ್ಕಿಯಲ್ಲಿಟ್ಟು ದೇವಸ್ಥಾನದ ಸುತ್ತಲೂ ಮೆರವಣಿಗೆಯನ್ನ ಮಾಡ್ತಾರೆ. ನವದುರ್ಗಿಯರು ಎಂದು ಕರೆಯಲ್ಪಡುವ ದೇವಿಯ 9 ವಿಭಿನ್ನ ಅಂಶಗಳನ್ನ ಚಿತ್ರಿಸಲು ವಿಗ್ರಹವನ್ನ 9 ವಿಧಗಳಲ್ಲಿ ಅಲಂಕಾರ ಮಾಡ್ತಾರೆ. ಕಾಳರಾತ್ರಿ ದೇವಿಗೆ ಸಮರ್ಪಿತವಾದ ನವರಾತ್ರಿಯ 7ನೇ ದಿನದಂದು ಮೈಸೂರಿನ ಜಿಲ್ಲಾ ಖಜಾನೆಯಿಂದ ಮಹಾರಾಜರು ದಾನ ಮಾಡಿದ ಬೆಲೆ ಬಾಳುವ ಆಭರಣಗಳನ್ನು ತಂದು ಮೂರ್ತಿಯನ್ನು ಅಲಂಕರಿಸಲು ದೇವಸ್ಥಾನಕ್ಕೆ ನೀಡಲಾಗುತ್ತದೆ. ಈಕೆ ಮೈಸೂರಿನ ಅಧಿದೇವತೆ, ಸಪ್ತ ಮಾತೃಕೆಯಲ್ಲಿ 7ನೇಯವಳು. ಹಿಂದೂ ಧರ್ಮದಲ್ಲಿ ಚಾಮುಂಡೇಶ್ವರಿ ಬಹಳ ಪ್ರಬಲವಾದ ದೇವತೆ. ಚಾಮುಂಡಿ ಎಂದೊಡನೆ ಈಕೆ ಶಿಷ್ಟ ಪುರಾಣದ ವಿಶಿಷ್ಟ ಶಕ್ತಿ ದೇವತೆ. ಆದಿಶಕ್ತಿಯಾಗಿ ಹುಟ್ಟಿ ದುಷ್ಟ ಶಿಕ್ಷಕಿ, ಶಿಷ್ಟ ರಕ್ಷಕಿಯಾಗಿ ಮೈಸೂರಿನ ಮಹಿಷನನ್ನು ಕೊಂದು ಲೋಕಕಂಟಕರಾಗಿದ್ದ ಚಂಡಮುಂಡರೆಂಬ ರಕ್ಕಸರನ್ನು ಸಂಹರಿಸಿ ಚಾಮುಂಡಿಯಾಗಿದ್ದಾಳೆಂಬುದು ಐತಿಹಾಸಿಕ ಕಥೆಯಾಗಿದೆ. ಇವತ್ತಿಗೆ ಇಷ್ಟು ವಿಷಯವನ್ನು ನಾನು ತಿಳಿಸಿದ್ದೇನೆ. ಮತ್ತೆ ನಾಳಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯವನ್ನು ನಾನು ತಿಳಿಸ್ಕೊಡ್ತೇನೆ. ಹಾಗೆ ನೀವು ಇದುವರೆಗೂ ಈ ಒಂದು ಕೆಲವು ವಿಷಯಗಳನ್ನು ತಿಳ್ಕೊಂಡ್ರೆ, ನಮ್ಮ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೇನೆ. ನಮಸ್ಕಾರ.